ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವರು ನಮ್ಮ ವರ್ಷಾ ದಿಗ್ರಜೆ, ಬೆಳಗಾಂನ ಒಂದು ಪುಟ್ಟ ಊರಿಂದ ಬಂದಂತ ಒಂದು ಪ್ರತಿಭೆ, ಹೆಮ್ಮೆಯ ನಟಿ ನಮ್ಮ ವರ್ಷಾ ದಿಗ್ರಜೆ. ಸ್ವಾಭಿಮಾನದ ಹುಡುಗಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ರೀತಿ ಪ್ರತಿಭೆಗಳು ನಿಮ್ಗೆ ಎಷ್ಟಿಷ್ಟ ಅಂತ ನಮಗ್ ಗೊತ್ತು. ನಿಮ್ಮ ಹಾರೈಕೆಯ ಮಾತುಗಳು ತಾರಮ್ಮ. ಮೊದಲಿಗೆ ಅಫ್ಕೋರ್ಸ್ ಯಾವಾಗ್ಲೂ ಹೇಳ್ತೀನಿ, ಈ ಸಾಂಗ್ ಕೊಟ್ಟ ಎಲ್ಲರಿಗೂ ಮಹನೀಯರಿಗೆ, ರಕ್ಷಿತ್ ಆಗ್ಲಿ, ನಮ್ಮ ಅಜನೀಶ್ ಆಗಿರ್ಲಿ, ಸೋನಿಯಾ ಆಗಿರ್ಲಿ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಸಾಂಗ್ ನ ಮಾಡಿ ಎಷ್ಟು ವರ್ಷ ಆಯ್ತು, ಈಗ್ಲೂ ನನ್ಗೆ ಅದ್ ನೆನ್ಸ್ಕೊಂಡ್ರೆ ಆ ಕಣ್ಣಲ್ಲಿ ಹಾಗೆ ಕಣ್ಣೀರ್ ಬರುತ್ತೆ. ಬಟ್ ಇದನ್ನ ಇಷ್ಟು ಚೆನ್ನಾಗಿ ಮಾಡೋಕ್ ಸಾಧ್ಯ ಅನ್ನೋದು ತೋರಿಸಿದ್ದು ಕೂಡ ಅಫ್ಕೋರ್ಸ್ ರುದ್ರ ಇಸ್ ಆಲ್ವೇಸ್ ಅವನು ಗೆಲ್ತಾನೆ. ವರ್ಷ ತುಂಬಾ ಚೆನ್ನಾಗಿ ಮಾಡ್ದೆ ಕಂದ, ತುಂಬಾ 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 ಚೆನ್ನಾಗಿ ಮಾಡಿದೆ. ಅವನಂತೂ ಅಯ್ಯಯ್ಯೋ ನಿನ್ ಮೂಮೆಂಟ್ಸು, ಪಲ್ಟಿ ಹೊಡೆದಿದ್ದು, ಅವಳನ್ನ ಹಾರಿ ಇಟ್ಕೊಂಡಿದ್ದು, ಅವಳನ್ನ ತಬ್ಬಿಟ್ಕೊಂಡಿದ್ದು ಅಷ್ಟೇ ಖುಷಿ ಆಗ್ತಾ ಇತ್ತು ನನಗೆ. ನನ್ನ ಮಗನೇ ಜ್ಞಾಪಕ ಬರ್ತಿತ್ತು ಓಡ್ ಬಂದಿಗೆ ಇಟ್ಕೊಳ್ಳೋದು. ಆಮೇಲೆ ವರ್ಷನ ಅನು ಹೇಳ್ತಾ ಇದ್ಲು ನಿನ್ ಬಗ್ಗೆ, ಅಂದ್ರೆ ತಂದೆ ತಾಯಿನ ಸಾಕ್ತಿದ್ಯಾ ನೀನು ಅಂತ. ನನ್ಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ಕಂದ ಅದು. ಅಂದ್ರೆ ಬಡತನ ಕುಟುಂಬದಿಂದ ಹುಟ್ಟಿದ್ರಿ, ಅಂದ್ರೆ ಅವ್ವ ಅಪ್ಪಾರ ಸಾಲ ಆಗಿ ನಮ್ಮ ಹುಟ್ಟೂರ್ ಬಿಟ್ಟ ಬೇರೆ ಊರಿಗೆ ಹೋಗಿ ಅಲ್ಲಿ ಕೂಲಿ ಮಾಡ್ಕೊಂಡಿರ್ತಾರ್ರಿ. ಸೊ ನಾನು ಎಜುಕೇಶನ್ ಲೋನ್ ಮಾಡ್ಕೊಂಡೆ, SSLC ಟಾಪ್ ಬಂದು ಸ್ಕಾಲರ್ಶಿಪ್ ಮಾಡ್ಕೊಂಡು ಸೈನ್ಸ್ ಮುಗಿಸಿ ಎಜುಕೇಶನ್ ಲೋನ್ ತೊಗೊಂಡು ಇಂಜಿನಿಯರಿಂಗ್ ಮಾಡಿ, ಮತ್ತು ಒಡಿಶಾ ಒಳಗೆ ಜಿಂದಾಲ್ ಕಂಪನಿ ಒಳಗೆ ಕೆಲಸ ಮಾಡಿ ಲೋನ್ ತುಂಬಿಸಿ ಅಣ್ಣನ ಮದ್ವೆ ಮಾಡಿ ಅವ್ವ ಅಪ್ಪನ ಈಗ ನೋಡ್ಕೊಂತೀನಿ ರೀ. ವಾ ಅಲ್ವಾ, ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿನ್ ಬಗ್ಗೆ ನನಗೆ. ಬಾಬಾ ಇಷ್ಟೆಲ್ಲ ಮಾಡಿ ಮಹಾನಟಿಗೆ ಬಂದಿದ್ದಿ, ಇದೇ ನನ್ನ ಕನಸ್ರಿ ಅಮ್ಮ. ಆಕೆಗೋಸ್ಕರ ಅವರ ತಂದೆ ತಾಯಿ ಅವ್ರದ್ದು ಅಂತ ಒಂದು ಊರಿನಲ್ಲಿ ಒಂದು ಸೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಊರಲ್ಲೂ ಕೂಡ ಅವರು ಕೂಲಿ ಕೆಲಸ ಮಾಡಿ ಮಗಳಿಗೋಸ್ಕರ ಇವತ್ತು ಬದುಕನ್ನ ಸಾಕ್ತಾ ಇದ್ದಾರೆ. ಅದಕ್ಕೆ ಇಷ್ಟ ಆಗೋದು. ಬಡವ ಬಲ್ಲಿದ ಏನನ್ನೂ ಯೋಚನೆ ಮಾಡಿದೆ ಅವಳಿಗೆ ಕಲಾವಿದೆ ಆಗ್ಬೇಕು ಅಥವಾ ಏನಾದ್ರು ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋಕೆ ಸಾಧ್ಯ ಆಗ್ತಿದೆ ಅಂದ್ರೆ ಅದು ಕನ್ನಡದಲ್ಲಿ ಮಾತ್ರ ಅಮ್ಮ. ಎಷ್ಟು ಜನರನ್ನ ಆತರ ದೊಡ್ಡ ಕಲಾವಿದರನ್ನಾಗಿ ಈ ಸಮಾಜಕ್ಕೆ ಕೊಟ್ಟಿದೆ, ಈ ಕಲಾ ದೇಗುಲು ಕೊಟ್ಟಿದೆ. ವರ್ಷ ಏನ್ ಮಾಡ್ಬೇಕು ಗೊತ್ತಿಲ್ಲ, ನಾನು ನಿನ್ಗೆ ಏನ್ ಮಾಡಬಹುದು ಅನ್ನೋದು ಕೂಡ ನನ್ಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಕೂಲಿ ಮಾಡ್ತಿರೋ ತಂದೆ ತಾಯಿಗಿರ್ದು ಎಲ್ಲರ ಜೊತೆ ಸಾಕಿ ಸಲಹಿ ತಿರ್ಗಾ ನೀನು ಅವ್ನು ಸಾಕ್ತಿದ್ದಿ. ನನಗೆ ಏನಾದ್ರೂ ಮಾಡ್ಬೇಕು ಅನ್ನಿಸ್ತಿದೆ, ನಂಗೆ ಗೊತ್ತಿಲ್ಲ ಅದು ಏನ್. ನಿಮ್ಮ ಆಶೀರ್ವಾದ ಸಾಕ್ರಿ ಅಮ್ಮ. ಮನೆ ಇದೆಯಾ ಅನು? ಈ ವೇದಿಕೆಯಲ್ಲಿ ಒಂದು ಪ್ರಾಮಿಸ್ ಮಾಡ್ತೀನಿ ನಾನು, ಸರ್ಕಾರದಿಂದ ಖಂಡಿತವಾಗ್ಲು ನಿನಗೆ ಮನೆ ಸಿಗೋ ತರ ಮಾಡ್ತೀನಿ ನಾನು. ಯಾಕಂದ್ರೆ ನಿನ್ನಂತ ಹೆಣ್ಮಕ್ಳು ಹಲವಾರು ಹೆಣ್ಮಕ್ಳಿಗೆ ಉದಾಹರಣೆ ಆಗ್ಬೇಕು. ಕೂಲಿ ಮಾಡ್ತಿದ್ದ ತಂದೆ ತಾಯಿ ನಿನ್ನ ಸಾಕದಾಗೆ ನೀನು ಗೆದ್ದು ಸಾಕಿ ಅವರನ್ನ ಇವತ್ತು ನೀನ್ ಸಾಕ್ತಾ ಇದೀಯಾ. ಆದ್ರೆ ನಿನಗೊಂದು ಸೂರು ಬೇಕು, ನಿಮ್ಮ ತಂದೆ ತಾಯಿಗೊಂದು ಸೂರು ಬೇಕು. ಖಂಡಿತ ಅಮ್ಮ, ನಾನು ಹೇಗಾದ್ರೂ ಕಷ್ಟಪಟ್ಟು ನಿನಗೊಂದು ಸೂರು ಮಾಡ್ಕೊಡ್ಲೇ. ನೀನ್ ಅಳಕ್ಕೋಸ್ಕರ ಹೇಳಿದ್ನ ಇದು? ಮನೆಯೆಲ್ಲ ಸಿಕ್ಕಿದ್ಮೇಲೆ ಈ ಸಂತೋಷದ ಕಣ್ಣೀರಾಗ ಇದು ಖುಷಿಗರಿ ಅಮ್ಮ. ಅಂದ್ರೆ 10 ವರ್ಷದಿಂದ ನನಗೂ ಆಸೆ ಇತ್ತು, ನಂದಂತೊಂದು ಪರ್ಮನೆಂಟ್ ಅಡ್ರೆಸ್ ಬೇಕು ನನಗೆ. ನಂದಂತೊಂದು ಅಡ್ರೆಸ್ ಇಲ್ರಿ ಹೇಳಕ್ ನನಗೂ ಅಂತಂದ. ಅದಕ್ಕೆ ಖುಷಿ ಆತ್ರಿ, ನಂದು ಒಂದು ಪರ್ಮನೆಂಟ್ ಅಡ್ರೆಸ್ ಬರ್ತದೆ.